ಚುನಾವಣೆ ಹಂತ ಆಗ್ತಾ ಇದ್ದ ಹಾಗೆ ಕಾಂಗ್ರೆಸ್ ನಾಯಕರುಗಳಿಂದ ರಣತಂತ್ರವನ್ನ ಹೆಣೆಯಲಾಗ್ತಾ ಇದೆ ಗೆಲುವಿಗಾಗಿ. ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ ರಣತಂತ್ರವನ್ನ ಹೆಣಿತಾ ಇದೆ. ಮೊದಲ ಹಂತದ ಚುನಾವಣೆಗೆ ಸಿಎಂ ಮೀಟಿಂಗ್ ಮೇಲೆ ಮೀಟಿಂಗ್ ಅನ್ನ ಮಾಡ್ತಾ ಇದ್ದಾರೆ. 14 ಕ್ಷೇತ್ರದ ನಾಯಕರ ಜೊತೆಗೆ ಸಿಎಂ ಮತ್ತು ಡಿಸಿಎಂ ಮಹತ್ವದ ಸಭೆಯನ್ನ ಮಾಡಿದ್ದಾರೆ. ಮೊದಲ ಹಂತದ ಚುನಾವಣೆ ನಡೆಯುವಂತಹ 14 ಕ್ಷೇತ್ರಗಳು. ಸಚಿವರು, ಶಾಸಕರು, ಅಭ್ಯರ್ಥಿಗಳಿಗೆ ಸಿಎಂ, ಡಿಸಿಎಂ ಕಿವಿ ಮಾತನ್ನ ಹೇಳಿದ್ದಾರೆ. ಎಲ್ಲ ನಾಯಕರನ್ನು ಕೂಡ ಒಟ್ಟಿಗೆ ತೆಗೆದುಕೊಂಡು ಹೋಗಬೇಕು. ನೀವು ಗ್ಯಾರಂಟಿ ಸರ್ಕಾರದ ಸಾಧನೆಗಳನ್ನ ಜನರಿಗೆ ಮುಟ್ಟಿಸುವಂತಹ ಕೆಲಸವನ್ನ ಮಾಡಬೇಕು. ನೀವು ಸಮಾವೇಶ ಆಯೋಜನೆಯ ವೇಳೆ ಹೆಚ್ಚೆಚ್ಚು ಜನರಿಗೆ ಗ್ಯಾರಂಟಿಗಳನ್ನು ತಲುಪಿಸುವ ಕೆಲಸ ಮಾಡಿ. ಸಚಿವರು, ಶಾಸಕರು, ಅಭ್ಯರ್ಥಿಗಳಿಗೆ ಸಿಎಂ, ಡಿಸಿಎಂ ಕಿವಿ ಮಾತನ್ನ ಹೇಳಿರುವಂತಹದ್ದು. ಈ ಮೂಲಕ ಶತಾಯಗತಾಯ 20ಕ್ಕೂ ಹೆಚ್ಚು ಕ್ಷೇತ್ರಗಳನ್ನು ಗೆಲ್ಲಬೇಕು ಅನ್ನುವಂತಹ ಮಾತನ್ನ, ತಾಕೀತನ್ನ ಇವತ್ತಿನ ಸಭೆಯಲ್ಲಿ ಕಾಂಗ್ರೆಸ್ ನಾಯಕರುಗಳು ಆಡಿರುವಂತಹದ್ದು. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಕೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸುಕೇಶ್, ಇವತ್ತು ಕಾಂಗ್ರೆಸ್ ನಾಯಕರ ಮೀಟಿಂಗ್ ನಡೀತು. ಯಾವೆಲ್ಲ ವಿಚಾರಗಳ ಬಗ್ಗೆ ಪ್ರಸ್ತಾಪ ಆಯಿತು, ಜೊತೆಗೆ ಗೆಲುವಿಗಾಗಿ ಏನೆಲ್ಲ ರಣತಂತ್ರವನ್ನ ಹೆಣಿಲಾಯಿತು ಅಂತ? ಪ್ರೇಮ್, ಒಂದು ಸ್ಪಷ್ಟ, ಒಟ್ಟು 2 ಹಂತದಲ್ಲಿ ಚುನಾವಣೆ ನಡೆಯುತ್ತಿರುವಂಥ ಒಂದು ಹಂತದ ಚುನಾವಣೆ ನಡೆಯುವಂತಹ 14 ಕ್ಷೇತ್ರಗಳಲ್ಲಿ ಇರುವಂತಹ ನಾಯಕರುಗಳು ಅಂದರೆ ಶಾಸಕರುಗಳು ಮತ್ತು ಸಚಿವರನ್ನೊಳಗೊಂಡಂಥ ಒಂದು ಸಭೆ ಇವತ್ತು ನಡೆದಂಥದ್ದು. ಯಾವ ರೀತಿಯ ಪ್ರಿಪ್ರೇಷನ್ಗಳಾಗಿದ್ದಾವೆ, ಏನು ಮಾಡ್ಕೊಳ್ಬೇಕು, ಸ್ಟ್ರಾಟಜಿಕಲಿ ಏನು ಮಾಡಬೇಕು ಅನ್ನುವಂಥ ವಿಚಾರವೂ ಸೇರಿದಂತೆ ಸಾಕಷ್ಟು ವಿಚಾರದ ಬಗ್ಗೆ ಇವತ್ತಿನ ಸಭೆಯಲ್ಲಿ ಚರ್ಚೆ ನಡೆದಿದೆ ಅನ್ನುವಂಥದ್ದು ಒಂದು ಕಡೆ. ಜೊತೆಗೆ ಇರುವಂತಹ ಸಣ್ಣ ಪುಟ್ಟ ಅಸಮಾಧಾನಗಳನ್ನು ಸರಿಪಡಿಸಿಕೊಳ್ಳಲಿಕ್ಕೆ ಮೊದಲ ಆದ್ಯತೆ ಕೊಡಿ ಎನ್ನುವಂತಹ ಸಲಹೆ ಮತ್ತು ಸೂಚನೆಯನ್ನು ಸಭೆಯಲ್ಲಿ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ ಎನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಜೊತೆಗೆ ಬೇರೆ ಏನೆಲ್ಲ ತಂತ್ರಗಾರಿಕೆಯನ್ನು ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಅನ್ನುವಂಥದ್ದು ಕೂಡ ನೋಡಿ, ಹಾಗೆ ಸಣ್ಣ ಪುಟ್ಟ ಸಮಸ್ಯೆಗಳ ಬಗೆಹರಿಸಿಕೊಂಡು ಹೋಗೋದ್ರ ಜೊತೆಗೆ ಗ್ಯಾರಂಟಿಯನ್ನು ಕೂಡ ನೀಟಾಗಿ ರೀಚ್ ಮಾಡಿಸಬೇಕು ಜನಸಾಮಾನ್ಯರಿಗೆ ಅನ್ನುವಂಥದ್ದು. ಅದಕ್ಕೆ ಬೇಕಾದಂತಹ ಕಾರ್ಯಸೂಚಿಗಳೇನಿರಬೇಕು ಇನ್ನು ಉಳಿದ ದಿನಗಳಲ್ಲಿ ಅನ್ನುವಂಥದ್ದು. ಯಾಕಂದರೆ ಗ್ಯಾರಂಟಿಗಳ ಮೇಲೆ ಓಟ್ ಕೇಳಬೇಕಾಗಿರೋದ್ರಿಂದ ಗ್ಯಾರಂಟಿಯನ್ನೇ ಗಟ್ಟಿ ಮಾಡಬೇಕು ಅನ್ನುವಂಥದ್ರ ಬಗ್ಗೆಯೂ ಕೂಡ ಸೂಚನೆಯನ್ನು ಕೊಡಲಾಗಿದೆ. ಎಲ್ಲಕ್ಕಿಂತ ಪ್ರಮುಖವಾಗಿ ಪ್ರತಿ ಬೂತ್ ಮಟ್ಟದಲ್ಲೂ ಕೂಡ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಕಾರ್ಯಕರ್ತರ ಮಧ್ಯೆ ಇದ್ದೇ ಇರುತ್ತೆ. ಅದನ್ನು ಕೂಡ ಸರಿಪಡಿಸಿಕೊಳ್ಳಲಿಕ್ಕೆ ಆಯಾ ಸಂಬಂಧಿತ ಅಧ್ಯಕ್ಷಗಳಿಗೆ ಸೂಚನೆಯನ್ನು ಕೊಡಿ ಎನ್ನುವಂಥ ಸಲಹೆಯನ್ನು ಕೂಡ ಇವತ್ತಿನ ಸಭೆಯಲ್ಲಿ ಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಸಿಗ್ತಾ ಇದೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ಸುಕೇಶ್ ತಮ್ಮೆಲ್ಲ ಮಾಹಿತಿಗಾಗಿ.